ಗೈಸ್ ನೋಡ್ರಿ ಫೈನಲಿ ಇಷ್ಟೇ ಎಷ್ಟು ಸಿಕ್ತು ಅಷ್ಟು ತೆಗೆದ್ರು. ಇದು ಇನ್ನೊಂದು ಗೈಸ್ ಹಂಗೆ ಬಾಡಿ ಈಟ ಇರ್ತಲ್ಲ, ತಂಪು ಅಂತ ಗೈಸ್. ಇದು ಸೊಗಡೆ ಬೇರು, ಇದು ಸೊಗಡೆ ಬೇರು ಅಂತ. ಒಂದ್ಸತಿ ಟ್ರೈ ಮಾಡಿರಿ ನೀವು, ನಿಮಗೂ ಗೊತ್ತಾಗುತ್ತೆ, ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಿಜವಾಗ್ಲೂ ಕ್ರೇಜಿ ಟೇಸ್ಟ್ ವೈಸ್ ಅಂತೂ ನೀವು ಮಾತೇ ಆಡೋಂಗಿಲ್ಲ. ಹಾಲು ಅಪಚಾರಕ್ಕಿರುತ್ತೆ ಅಂದ್ಕೊಳ್ರಿ, ಟೇಸ್ಟ್ ಸಖತ್ತಾಗಿರುತ್ತೆ. ಹಾಗೆ ಒಂದ್ಸತಿ ಟ್ರೈ ಮಾಡಿರಿ ನೀವು. ಈಗಲೇ ಹೇಳ್ತೀನಿ, ಈ ಬೇರು ಹೆಂಗೆ ಅಂದರೆ ನೀವು ಅದನ್ನ ಹಿಡ್ಕೊಂಡ ತಕ್ಷಣ ನಿಮಗೆ ಅದು ಸ್ಮೆಲ್ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂದರೆ ನೀವು ಆ ಥರ ಟೇಸ್ಟೇ ಮಾಡಿರಲ್ಲ ಅನ್ಸ್ಕೊಳ್ರಿ, ಆ ಥರ ಇರುತ್ತೆ. ಆ ಥರ ಸೊಗಡೆ ಬೇರನ್ನ ತೊಳೆದು ಈ ಥರ ಜಜ್ಜಿ ಅರಳಿಗೆ ಹಾಕಿದ್ರೆ ಟೀ ಸೊಪ್ಪು. ನಾವು ಇದನ್ನ ಎಳೆಯೋದಕ್ಕೆ ಹಿಂಗೆ ಅಂತೀವಿ. ಅವಾಗಿನ ಕಾಲದಲ್ಲೆಲ್ಲ ಮನುಷ್ಯನೇ ಕಟ್ಟಿ ಎಳೆಯಾರಂತಲ್ಲ, ಇನ್ನು ಹೆಂಗೆ ಎಳಿತೀರ ನಾವು. ನಿಜವಾಗ್ಲೂ ಕ್ರೇಜಿ ಕಡ್ರಿ. ಕುಟ್ಟಿರೋದನ್ನೆಲ್ಲ ಟೀ ಸೊಪ್ಪು ಹಾಕಿರ ಅರಳಿಗೆ ಹಾಕಿರೆ ನೋಡ್ರಿ. ಇವತ್ತಿನ ಊಟ ಅನ್ನ ಸಾರು ಬಿಸಿಲೊಳಗೆ. ಮಳೆ ಗೊತ್ತೈತೆ, ಈಗ ಕೊಂಡ್ಕೊಳಕ್ 4 ಜನಕ್ಕೆ ಜಾಗನೂ ಇಲ್ಲ, ಹಂಗೆ ಮಾಡಿಕೊಂಡ. ಗಾಯ್ಸ್ ರಾಗಿ ಮತ್ತು ಗೊಬ್ಬರ ಮಿಕ್ಸ್ ಮಾಡಿರೋದು ಬಿತ್ತಬೇಕು. ಈಗ ಬಿತ್ತದ ಉಗ್ಗತ್ತ ಬಿತ್ತದ ಬೇತ್ರಿ ಉಗ್ಗದ ಮಾಡ್ಕೊಂಡು. Okay, let's go. ಹಲೋ ಗಾಯ್ಸ್, ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ನಾನು ನಿಮ್ಮ ಕನ್ನಡಿಗ ಮಾಡೋಣ ನಮಸ್ಕಾರ ಗಾಯ್ಸ್. ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತೇಳಿ ಶುರು ಮಾಡೋಣ. ಇವತ್ತಿನ ವಿಡಿಯೋ ತಮ್ಮನೇಲಿ ನೋಡಿರ್ತೀರ, ಹಳ್ಳಿ ಕಡೆ ಎಲ್ಲ ರಾಗಿ ಹಾಕೋ ಟೈಮ್ ಇದು. ಹಂಗಾಗಿ ಇವತ್ತಿನ ವ್ಲಾಗ್ ಅದೇ ಇರುತ್ತೆ, ರಾಗಿ ಹಾಕೋದು ಯಾವ ಥರ ಹಾಕ್ತೀವಿ ಏನು ಅಂತ ಎಲ್ಲ ತೋರಿಸ್ತೀನಿ. ಫುಲ್ ವಿಡಿಯೋ ನೋಡ್ರಿ, ಎಲ್ಲೂ ಸ್ಕಿಪ್ ಮಾಡ್ದಂಗೆ ಅಂತೇಳಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಗಾಯ್ಸ್. ನೋಡಿ, ರಾಗಿ ಹಾಕೋಕ್ಕಿಂತ ಮುಂಚೆ ಫಸ್ಟಿಗೆ ಬೆನ್ನ ಕುತ್ಕೊಂಡಿರಿಸಿ, ಆಮೇಲೆ ಕಾಳು ಹಾಕೋದು, ರಾಗಿ ಪೂಜೆ ಎಲ್ಲ ಮಾಡಿ ರಾಗಿನೆಲ್ಲ ತುಂಬ್ತಾ ಇರೋದು ಇದಕ್ಕೆ ಚೀಲಕ್ಕೆ ತಗೊಂಡೋಗಿ ಇವಾಗ ಹೊಲಕ್ಕೆ ಹಾಕಿ ಬರಬೇಕು ಗಾಯ್ಸ್. ಅಲ್ಲಿ ಹೊಲ್ದ ಹತ್ರ ನಿಂತಿರ್ತೀನಿ. ರಾಗಿನೆಲ್ಲ ತಂದಿಲ್ಲಿಕ್ಕಿದ್ದೀವಿ, ಅಲ್ಲಿ ಗೊಬ್ಬರ ಐತೆ ತಗೊಂಡೋಗ್ಬೇಕು. ಟ್ಯಾಕ್ಟ್ರಿಗೋಸ್ಕರ ವೆಯ್ಟಿಂಗು, ಟ್ಯಾಕ್ಟ್ರಿನೂ ಬಂದಿಲ್ಲ. ಅಷ್ಟೊತ್ತಿಗೆ ಹೋಗಿ ನಾವು ಇಡ್ಲಿ ತರಬೇಕು. ಇಡ್ಲಿ ತಗೊಂಬಂದ್ರನು ಗಾಯ್ಸ್. ಇವತ್ತಿನ ಊಟ ಮುದ್ದೆ ಅನ್ನ ಸಾಂಬಾರು. ಅಲ್ಲಿ ಅವ್ರಿಗೆ ಊಟ ತಗೊಂಡಿದ್ದೀನಿ, ಇಡ್ಲಿಯ. ಈ ಊಟ ಮಾಡಿ ಹೋಗ್ಬೇಕು ಗಾಯ್ಸ್. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ ಗಾಯ್ಸ್. ರಾಗಿ ಮತ್ತು ಗೊಬ್ಬರ ಮಿಕ್ಸ್ ಮಾಡಿರೋದು ಬಿತ್ತಬೇಕೀಗ. ಬಿತ್ತದ ಉಗ್ಗತ್ತ ಬಿತ್ತದ ಬೇತ್ರಿ ಉಗ್ಗದ್ ನೋಡ್ಕೊಂಡೆ ಜಾಸ್ತಿ ಉಗ್ಗನ ಉಗ್ಗಿನ ಚೆನ್ನಾಗಿರುತ್ತೆ ಗೈಸ್. ನೋಡ್ರಿ, ಇದು ಒಂದು ಸಾಲ ಹಾಕಿರೋದು. ಇವಾಗ ಹಾಕಕ್ಕೆ ಹೋಗ್ತಾ ಇದ್ದೀನಿ, ತಗೊಂಡು ಹಾಕ್ಬೇಕು. ಇವಾಗ ಇಲ್ಲೆಲ್ಲ ಹಾಕೈತಿ ಗೈಸ್, ಈ ಕಡೆ ಹಾಕ್ತಾವ್ರಿ. ಇವಾಗ ಹಾಕ್ಬೇಕು ನಾನು. ಇವೆರಡು ಸಾಲ ನಾವೇ ಹಾಕ್ಬೇಕು. ಅಲ್ಲಿವರೆಗೂ ಹಾಕಿದ್ಮೇಲೆ ಸಿಗ್ತೀನಿ ಗೈಸ್. ರಾಗಿ ಹಾಕೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಸೊಪ್ಪು ಕ್ಲೀನಾಗಿ ಹೊಡಿಬೇಕು. ಹಂಗಾಗಿ ನಮ್ಮ ತಾತ ಸೊಪ್ಪು ಕಡಿದೈತೆ ನೋಡಿ, ಸಖತ್ತು ದೊಡ್ಡ ದೊಡ್ಡ ಕೊನೆ ಕಡ್ದು ಇರೋದು. ಟ್ಯಾಕ್ಟ್ರಿ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಗೈಸ್. ನಟ್ಟು ಬೋಲ್ಟು ಇದನ್ನ ಎಳಿತಾರಲ್ಲ ಉಳಿದು, ಅದು ಕಳ್ಚ್ಕೊಂಡು ಹೋಯ್ತು. ಹಂಗಾಗಿ ಹೊಸ್ತು ತಂದು ಹಾಕಿವು ನೋಡ್ರಿ. ಅಷ್ಟೊತ್ತಿಗೆ ಇಲ್ಲೆಲ್ಲ ರೆಡಿ ಆಯಿತು. ಮರ ಎಲ್ಲ ಕಡಿದು ಇದನ್ನ ಹಾಕಿರೋದು, ಸೊಪ್ಪು ರೆಡಿ ಮಾಡ್ತಿರೋದು. ಅಲ್ಲಿ ನೋಡ್ತಿರಲ್ಲ, ಈಗ ಗೆಣೆ ಬಂದೈತಲ್ಲ ಆ ಥರ ನೋಡ್ರಿ. ಪಕ್ಕದವ್ರು ಹಾಕ್ಯಾರೆ, ಈ ಥರ ಬರಬೇಕದು, ಅವಾಗ ಚೆನ್ನಾಗಿರುತ್ತೆ ನೋಡ್ರಿ. ಇಲ್ಲಿ ಐತಲ್ಲ, ಈ ಥರ ಬರಬೇಕು. ಇಲ್ಲಿರೋದು ಈಗ ಇದ್ದಿ ಸೊಪ್ಪೆಲ್ಲ ಹೊಡೆದು ಇನ್ನೊಂದ್ಸತಿ ರಾಗಿ ಹಾಕಿದ್ರೆ ಸರಿ ಹೋಗುತ್ತೆ ಅಲ್ಲ. ಮಳೆ ಗೊತ್ತೈತೆ, ಈಗ ಕುಂದ್ಕೊಳಕ್ 4 ಜನಕ್ಕೆ ಜಾಗನೂ ಇಲ್ಲ, ಹಂಗ್ ಮಾಡಿಕೊಂಡ. ಎಂಥ ಮಳೆ ಅಂದ್ರೆ ನೋಡ್ರಿ, ಸುತ್ತಮುತ್ತ ನೋಡ್ರಿ ಅಲ್ಲಿ ಸಖತ್ತು ಮಳೆ ಬರ್ತೈತೆ. ಇನ್ನೂ ಬರೀ ರಾಗಿ ಹಾಕಿ ಅಷ್ಟೇ ಈ ಹೊಲಕ್ಕೆ. ಇನ್ನೂ ಈ ಹೊಲಕ್ಕೆ ಅರ್ಧ ಬರ್ಧ ಹಾಕ್ತಿದೀವಿ. ಮಳೆ ಬರ್ತೈತೆ, ಸಖತ್ ಮಳೆ ಬರ್ತೈತಿ. ಇದ್ರೊಳಗೆ ಕುತ್ಕೊಳಕ್ಕೂ ಅಲ್ಲ ಎಲ್ಲರೂ ಜಾಸ್ತಿ ಜನ. ಹಂಗಾಗಿ ಸ್ವಾನಿ ನೋಡ್ರಿ ಬೀಳೋದು ಕಾಣಿಸ್ತಾ ಇದೆ. ಇದಿನ್ನು ಮುಚ್ಚಿಲ್ಲ, ಸೊಪ್ಪು ಹೊಡೆದಿಲ್ಲ, ಮಳೆ ಬರ್ತೈತೆ ಗಾಯ್ಸ್. ಅಲ್ಲಿ ನೇಗ್ಲನ್ನೆಲ್ಲ ಕರೆಕ್ಟಾಗಿ ಮಾಡಿದ್ದೀವಿ. ಈಗ
ಇದು ಇನ್ನೊಂದು ಮುಚ್ತಾರಲ್ಲ ಆ ಥರ ಮಾಡಿವಿ. ಮಳೆ ಬಂದು ಕಾಲಿಕ್ಕಾಗ್ತಿಲ್ಲ ಗಾಯ್ಸ್ ಒಳಗೆ ಅಷ್ಟು ಇದಾಯ್ತು. ಅಪ್ಪ ಅದಕ್ಕೆ ಚಪ್ಪಲಿ ಎಲ್ಲಿ ಬಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಚಪ್ಪಲಿ ಇಷ್ಟಪ್ಪ ಮಣ್ಣು, ಅದಕ್ಕೆ ಚಪ್ಪಲಿ ಬಿಟ್ಟು ಹೋಗ್ತಾ ಇರೋದು ಸೊಪ್ಪು ಕಟ್ಟಬೇಕು ಅಂತ ಹೇಳಿ. ಸೊಪ್ಪೆಲ್ಲ ಕಟ್ಟಾದ್ಮೇಲೆ ಸಿಗ್ತೀನಿ. ವೀಡಿಯೋ ಮಾಡೋಕ್ಕೆ ಕ್ಯಾಮ್ರಾ ಯಾರೂ ಇಲ್ಲ, ಹಂಗಾಗಿ ನಾನೇ ವೀಡಿಯೋ ಮಾಡೋಕ್ಕೋಸ್ಕರ ಕೆಲಸ ಮಾಡೋಕ್ಕಾದ್ರೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಹಂಗೆ ಹೋಗಿ ಸೊಪ್ಪು ಕಟ್ಟಾದ್ಮೇಲೆ ತೋರಿಸ್ತೀನಿ ಯಾವ ಥರ ಕಟ್ಟಿದ್ದು ಅಂತೇಳಿ. ಅರ್ಧಕ್ಕೆ ರಾಗಿ ಹಾಕಿದ್ದೀವಿ ಈ ಹೊಲಕ್ಕೆ ಸೊಸಿರೋ ಕಾರಣ, ಹಂಗಾಗಿ ಇನ್ನೊಂದು ಸ್ವಲ್ಪ ಇದು ಹುಳಿಕಾಳು ಹಾಗೆ ತರಣಿ ಕಾಳು ಮಿಕ್ಸ್. ಆಮೇಲೆ ಇಲ್ಲಿ ಮಧ್ಯಕ್ಕೆ ಇವು ಬರ್ತವೆ ಅಂಥವು ಎಂಥದೇ ಹೇಳ್ತು ಗಾಯ್ಸ್, ನಂಗೆ ಮರ್ತೋಯ್ತು ತೋರಿಸ್ತೀನಿ ತಡೆ. ಈ ಸೈಡ್ ಫುಲ್ಲು ನಾನೇ ಹಾಕಿರೋದು, ನೋಡೋಣ ಯಾವ ಥರ ಬರುತ್ತೆ ಹುಟ್ಟಿದ್ಮೇಲೆ ಅಂತೇಳಿ. ಚೆನ್ನಾಗಿ ಬರುತ್ತೆ ಹೆಂಗೆ ಅಂತೇಳಿ ನೋಡೋಣ, ಅದಕ್ಕೋಸ್ಕರ ಇದು ಮಾಡ್ತೀನಿ ನೋಡಿರಿ. ಅಲ್ಲಿಂದ ನಾನು ಹಾಕ್ತಿರೋದು, ನೋಡೋಣ ಈ ಗೆಣೆಯಲ್ಲಿ ಚೆನ್ನಾಗಿ ಬರುತ್ತಾ ಇಲ್ವಾ ಅಂತೇಳಿ. ಈ ಮಳೆ ಅಂತೂ ಬಿಡ್ತಾನೆ ಇಲ್ಲ ಗುರು. ಯಪ್ಪ ಒಂದು ಸ್ವಲ್ಪ ಹಾಕತಕ್ಕನೂ ತಡ್ಕೊಂತಿಲ್ಲ. ನಿಮ್ಗೆ ಕಾಣಿಸ್ತೈತೆ ಹೆಂಗೆ ಅಂತ ಗೊತ್ತಾಗ್ತಿಲ್ಲ. ಜೋಲು ಸಖತ್ ಮಳೆ ಬರ್ತೈತಿ, ಹಾಲೆಲ್ಲ ಫುಲ್ಲು ಇದಾಗೋಗೈತೆ ಅಂದ್ಕಳ್ರಿ. ಈ ಹುಳಿಕಾಳೆಲ್ಲ ಖಾಲಿ ಆಗೈತೆ, ಇನ್ನೊಂದು ಸ್ವಲ್ಪ ಐತೆ ಅಷ್ಟು, ಇಷ್ಟಕ್ಕೆ ಹಾಕ್ಬೇಕು. ಹಾಗಾಗಿ ಮತ್ತೆ ತರಣಿ ಕಾಳು ಅಂತ ಏನೇನೋ ಇದ್ದಾವೆ ಅವ್ನು ತಾಂಡಿ ಹೊಕ್ಕಿ ಅಲ್ಲಿ ಹಾಕ್ಬೇಕು. ತೋರಿಸ್ತೀನಿ ನೋಡಿರಿ ಇನ್ನೇನು ಹಾಕೋದು ಅಂತೇಳಿ. ಇದು ಮತ್ತು ಇಲ್ಲಿ ಅವರೆಕಾಳು ಮತ್ತು ಇಲ್ಲೇನೋ ಮುಸ್ಕಿನ ಜೋಳನೇ ತಿಂದೈತಿ. ಮುಸ್ಕಿನ ಜೋಳನೇ ಇವನು ತಗೊಂಡೋಗಿ ಅಲ್ಲ ಈ ಸೈಡ್ ನೋಡ್ರಿ ಎಲ್ಲ ಫುಲ್ಲೆಲ್ಲ ಸೊಪ್ಪೆಲ್ಲ ಹೊಡೆದೈತೆ ನೋಡ್ರಿ. ಇವಾಗ ಈ ಸೈಡ್ ಹೊಡಿಬೇಕು, ಅಲ್ಲಿ ಹೋಗ್ತೈತೆ. ಅಷ್ಟೊತ್ತಿಗೆ ಇವನು ತಗೊಂಡೋಗಿ ಹಾಕ್ಬೇಕು ಆ ಸೈಡಿಗೆ, ಆ ಕಡೆ ಮೂಲಿಗೆ ಹೋಗಿ ತಗೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಹಾಕಾದ್ಮೇಲೆ ಸಿಗ್ತೀನಿ. ಇವತ್ತಿನ ಊಟ ಅನ್ನ ಸಾರು ಬಿಸಿಲೊಳಗೆ. ನೋಡ್ರಿ ಫೈನಲಿ ಈ ತರ ಕಾಣಿಸ್ತೈತಿ ಈ ಕಡೆ ಸೈಡು. ಈ ಸೈಡ್ ಎಂತತಾವ ಇಲ್ಲೊಂದು ಸ್ವಲ್ಪ ಮುಚ್ಚೆ ಎಲ್ಲ ಸಿಗ್ಲಲ್ಲ. ಇವಾಗ ಇದೊಂದು ತಗೊಂಡು ಈ ಹಿಡ್ಕೊಂಡು ಈ ಥರ ನಾವೇ ಎಳಿಬೇಕು. ಮುಚ್ಕೊಳುತ್ತೆ. ಆ ಕಡೆ ಸೈಡ್ ಜಾಸ್ತಿ ಮುಚ್ಚಿಲ್ಲ, ಅದನ್ನು ಜಾಸ್ತಿ ಎಳಿಬೇಕು. ಇಂಥ ಪರಿಸ್ಥಿತಿ. ಆ ಕಡೆ ಸೈಡ್ ಎಲ್ಲ ಮುಚ್ಚೇ ಇಲ್ಲ. ಹಾಗೆ ಅದಕ್ಕೆ ನಾನೇ ಸೊಪ್ಪು ಕಟ್ಟಿ ನಮ್ಮ ತಾತ ಕಟ್ಟಿ ನಂಗೆ ಎಳ್ದಾಡ್ತಾ ಇದ್ದೀನಿ. ದಡಿ ಹಾಕೊಂಡು ಅದೇನ್ಕ ಸರಿ ಆಗ್ತಂಗೆ ಅಂತ ಗೊತ್ತಿಲ್ಲ, ಎಳೆಯೋದು ನೋಡಿ. ಇಲ್ಲಂತೂ ಒಂದು ಸ್ವಲ್ಪನೂ ಮುಚ್ಚಿಲ್ಲ ಅನ್ಕೊಳ್ರಿ. ಇಲ್ಲಿ ಎಳಿಬೇಕು ಕ್ಲೀನಾಗಿ. ನೋಡ್ರಿ ಅವರೆಕಾಳೆಲ್ಲ ಹುಳಿಕಾಳೆಲ್ಲ ಹಂಗೆ ಇದೆ ಗೈಸ್. ನಾವು ಇದನ್ನ ಎಳೆಯೋದಕ್ಕೆ ಹಿಂಗೆ ಅಂತೀವಿ, ಅವಾಗಿನ ಕಾಲದಲ್ಲೆಲ್ಲ ಮನುಷ್ಯನೇ ಕಟ್ಟಿ ಎಳೆಯಾರಂತಲ್ಲ. ಇನ್ನು ಹೆಂಗೆ ಎಳಿತೀರ ನಾವು, ನಿಜವಾಗ್ಲೂ ಕ್ರೇಜಿ ಅನ್ಕೊಳ್ರಿ. ನಾವು ಇದನ್ನ ಎಳೆಯೋಕ್ಕೆ ಏನೂ ಆಗಲ್ಲ, ಎಳಿಬೋದು. ಆದರೂ ಅವಾಗೆಲ್ಲ ಏನು ನೇಗಲೆಲ್ಲ ಕಟ್ಟಿ ಫುಲ್ಲು ಭೂಮಿನೇ ಇದು ಮಾಡಾರಂತಲ್ಲ, ಅವಾಗೆಲ್ಲ ಹೆಂಗಿತ್ತು ಅಪ್ಪ. ಆಮೇಲೆ ಗಾಯ್ಸಿ ಮಳೆ ಹೆಂಗೆ ಅಂದರೆ ಅಪ್ಪ ಇವತ್ತೆಲ್ಲ ಪೂರ್ತಿ ಬಿಟ್ಟೇ ಇಲ್ಲ ಅಂತ ತಿಳ್ಕೊಂಡ್ರಿ. 5 ನಿಮಿಷ 10 ನಿಮಿಷ ಮತ್ತೆ ನಾವು ಅಲ್ಲಿ ಗುಡ್ಲೊಳಗೆ ಕೊಡೋದ ತಕ್ಷಣ ಮತ್ತೆ ಮಳೆ ಬರೋದು, ಮತ್ತೆ ಬಂದು ಕೆಲಸ ಮಾಡೋದು, ಮತ್ತೆ ಬರೋದು. ಹಿಂಗೆ ಆಗ್ಬಿಟ್ಟೈತೆ ಅಂತ ತಿಳ್ಕೊಂಡ್ರಿ ಇವತ್ತು ಪೂರ್ತಿ ದಿನ. ಮಳೆ ಬಂದರೆ ಒಳ್ಳೇದಾಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸ್ವಲ್ಪ ಹೊತ್ತು ಕೆಲಸ ಮಾಡೋ ತಕ್ಕನಾರು ಸುಮ್ಮನಿದ್ದು ಬಂದರೆ ತುಂಬ ಖುಷಿ. 10 ಜನ ಇರುತ್ತೆ. ಇತ್ಲ ಕೆಲಸ ಮಾಡೋಕ್ಕೂ ಬರ್ತಿಲ್ಲ, ಕಾಲಂತೂ ಯಪ್ಪ ಎತ್ತಿಕ್ಕಕ್ಕೆ ಆಗ್ತಿಲ್ಲ ಅಂದ್ಕೊಳ್ರಿ. ಅಷ್ಟು ಮಣ್ಣು ಹರಳು ಮುಳ್ಳು. ಇಲ್ಲಿ ಓಡಾಡಬೇಕು ಅಂದರೆ ನೆಕ್ಸ್ಟ್ ಲೆವೆಲ್ಲು. ಮಳೆ ನೋಡ್ರಿ ಬರ್ತೈತಲೆ ಸುತ್ತಲೂ. ಕೊಡಿಲಿ ಇದೇ ಅವತ್ತು ಒಂದ್ಸತಿ ಇನ್ಸ್ಟಾಗ್ರಾಮ್ಗೆ ಹಾಕ್ತಾ ಎಲ್ಲ ಕೇಳಿದ್ರಿ ಏನಿದು ಅಂತೇಳಿ. ಒಬ್ಬೊಬ್ರು ಕರೆಕ್ಟಾಗಿ ಹೇಳಿದ್ರು ಹೊರಗಡೆ ಬೇರು ಅಂತೇಳಿ. ಇವತ್ತು ಫುಲ್ ಬಗ್ದು ಬೇರೆಲ್ಲ ತೋರಿಸ್ತೀನಿ ತಡ್ರಿ ಗೈಸ್. ಇದು ಯಾವ ಥರ ಇರುತ್ತೆ. ಇದೇ ಗಿಡ ಫಸ್ಟ್ ಆಫ್ ಆಲ್. ಈ ಗಿಡದಲ್ಲಿ ಇಲ್ಲಿ ಬೇರಲ್ಲಿ ಬಗದ್ರೆ ಸಿಗುತ್ತೆ.
ಗೈಸ್ ಇಲ್ಲಿ ಎಷ್ಟು ಕಲ್ಲು ಇರುತ್ತೆ ಅಂದ್ರೆ ಫುಲ್ ಕಲ್ಲೊಳಗೆ ಇರೋದು ಇದು ಅವನಾಜಿ ಕಲ್ಲು ಜಾಸ್ತಿ ಬಗದು ತೆಗಿಯೋ ಹೊತ್ತಿಗೆ ಮಾತ್ರ ಸಾಕತ್ತಾ ಇರುತ್ತೆ. ಇದು ಎಷ್ಟು ಕಷ್ಟ ಇದು ಬಗೆಯೋದು ಅಂದರೆ ಫುಲ್ ಈ ಚಿಟ್ರ ಮಣ್ಣು ಐತಲ್ಲ ಇದ್ರೊಳಗೆ ಇರೋದು ಇದು ಸಕ್ಕತ್ತಿದು ಅನ್ಕೊಂಡ್ರಿ ನೋಡ್ರಿ. ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಬಕ್ಕಂಡು ಜಾಸ್ತಿ ಬಕ್ಕಂಡು ತೋರಿಸ್ತೀನಿ ರೀ ನಿಮ್ಗೆ ಹೆಂಗೆ ಅಂತ ಹೇಳಿ. ಗೈಸ್ ನೋಡ್ರಿ ಇಷ್ಟು ಬಗ್ದಿರೋದು ಇಷ್ಟೇ ಇಷ್ಟು ಸಿಕ್ಕೈತೆ, ಇನ್ನೂ ಆಳ ಬಗದ್ರೆ ಜಾಸ್ತಿ ಸಿಗುತ್ತೆ. ಆರೇ ಇದ್ದರೆ ಸರಿಯಾಗ್ಬಿಡೋದು. ಕುಡ್ಲಲ್ಲಿ ಬೈಬೇಕು ಇಲ್ಲ ಪಿಕಾಸಿಲಿ ಇದ್ರಲ್ಲಿ ಬಗದ್ರೆ ಕಟ್ಟಾಗ್ಬಿಡುತ್ತೆ ಪಕ್ಕಕ್ಕೆ ಹಾಕ್ತೀವಲ್ಲ ಅವಾಗ, ಹಂಗಾಗಿ ಅಷ್ಟೇ. ಇದು ಆರೋಗ್ಯಕ್ಕೂ ಒಳ್ಳೇದಂತ ಗೈಸ್. ತಡ್ರಿ ಫುಲ್ಲೆಲ್ಲ ಬಗ್ದಾದ್ಮೇಲೆ ಹೇಳ್ತೀನಿ ಇದ್ರ ಬಗ್ಗೆ ಏನೋ ಅಂತ ಹೇಳಿ. ನೋಡ್ಕೊಡ್ರಿ ಒಟ್ಟಿನಾಗ ಇದೇ ಗಿಡ ಇದಿದ್ರೆ ಒಂದ್ಸತಿ ಟ್ರೈ ಮಾಡಿರಿ ನೀವು. ಚಪ್ಪಲಿ ವ್ಯವಸ್ಥೆ ನೋಡಿ ಗೈಸ್ ಹೆಂಗಾಗ್ಬಿಟ್ಟು ಅಂತ. ಎಲ್ಲಿ ಹಸ್ತೀನಿ ಅನ್ನೋದು ಈಗ ಬಂದು ಹುಡಿಕೊಂತೀನಿ ಚಪ್ಪಲಿ ಎಲ್ಲಿ ಹಸ್ತೀನಿ ಅಂತ. ಫುಲ್ಲು ಇದಾಗೋಯ್ತು ಮಣ್ಣಾಗೋಯ್ತು ಗೈಸ್. ನೋಡ್ರಿ ಫೈನಲಿ ಇಷ್ಟೇ ಎಷ್ಟು ಸಿಕ್ತು ಅಷ್ಟು ಬಗದ್ರು. ಇದು ಇನ್ನೊಂದು ಗೈಸ್ ಹಂಗೆ ಬಾಡಿ ಈಟ ಇರ್ತಲ್ಲ ತಂಪು ಅಂತೆ ಗೈಸ್. ಇದು ಸೊಗಡೆ ಬೇರು, ಇದ್ರ ಸೊಗಡೆ ಬೇರು ಅಂತ. ಒಂದ್ಸತಿ ಟ್ರೈ ಮಾಡಿರಿ ನೀವು, ನಿಮಗೂ ಗೊತ್ತಾಗುತ್ತೆ, ಇದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಿಜವಾಗ್ಲೂ ಕ್ರೇಜಿ ಟೇಸ್ಟ್ ವೈಸ್ ಅಂತೂ ನೀವು ಮಾತೇ ಆಡೋಂಗಿಲ್ಲ. ಆ ಲೆಕ್ಕಾಚಾರಕ್ಕೆ ಇರುತ್ತೆ ಅಂದ್ಕೊಳ್ರಿ, ಟೇಸ್ಟ್ ಸಖತ್ತಾಗಿರುತ್ತೆ. ಹಾಗೆ ಒಂದ್ಸತಿ ಟ್ರೈ ಮಾಡಿರಿ ನೀವು. ಈಗಲೇ ಹೇಳ್ತೀನಿ, ಈ ಬೇರು ಹೆಂಗೆ ಅಂದರೆ ನೀವು ಅದನ್ನ ಹಿಡ್ಕೊಂಡ ತಕ್ಷಣ ನಿಮಗೆ ಅದು ಸ್ಮೆಲ್ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂದರೆ ನೀವು ಆ ಥರ ಟೇಸ್ಟೇ ಮಾಡಿರಲ್ಲ ಅಂತ ತಿಳ್ಕೊಳ್ರಿ. ಆ ಥರ ಇರುತ್ತೆ. ಆ ಥರದ್ದ ನೋಡಿ ಇದು ಮಾಡಿರಿ. ಆಮೇಲೆ ನೋಡಿರಿ ಬೇರೆದು ಏನಾರ ಹಾಕ್ಕೊಂಡು ತಿಂದ್ಬಿಟ್ಟಿರ, ಟೀ ಕಾಸ್ಕೊಂಡು ಕುಡ್ದಿರಾ, ಟೀದು ಫ್ಲೇವರ್ ಅಷ್ಟೇ ಜಸ್ಟ್. ಓಕೆನಾ? ನೋಡಿರಿ ಟ್ರೈ ಮಾಡಿರಿ ಈ ಥರದ್ದು. ಅಲ್ಲಿ ತೋರಿಸಿದ್ದು ನಾನು ಅವಾಗಲೇ ಗಿಡ ಫಸ್ಟ್ ಗಿಡ, ಆ ಥರದ್ದು ಗಿಡನ ಬಗದ್ರೆ ಅದು ಅಷ್ಟು ಸುಲಭಕ್ಕೆ ಈ ಥರ ಮಣ್ಣಲ್ಲೆಲ್ಲ ಇರಲ್ಲ. ಅದು ಈ ಥರ ಮಣ್ಣಲ್ಲಿ ಇರಲ್ಲ ಗೈಸ್. ಅದು ಫುಲ್ ಕಲ್ಚಿಟ್ರು ಆ ಥರದಲ್ಲಿ ಕಷ್ಟ ಅಂತಲ್ಲ, ಅದು ಬಗದ್ ತೆಗಿಯೋದು. ಆರೇ ಇದ್ರೆ ಚೆನ್ನಾಗಿರುತ್ತೆ ಇನ್ನೂ ಅಂತ ತಿಳ್ಕೊಳ್ರಿ. ಆರೇ ಇದ್ರೆ ಸಖತ್ತಾಗಿ ಬಗಿಬೋದು. ಕುಡ್ಲಲ್ಲಿ ಇಷ್ಟೇ ಸಿಕ್ಕಿತ್ತು, ಕುಡ್ಲು ಮತ್ತು ಪಿಕಾಸಿ ಇಲ್ಲ. ಅದ್ರ ಆದ ತಕ್ಷಣ ಕಚ್ಚಾಗೆ ಹೋಗೋದು. ಅದಕ್ಕೆ ನಿಮ್ಗೆ ಹೇಳ್ತಿರೋದು, ಟ್ರೈ ಮಾಡಿರಿ ಇದನ್ನ ಒಂದ್ಸತಿ. ನೀವು ಟ್ರೈ ಮಾಡಬೇಕು. ನಿಮ್ಮೂರ ಕಡೆ ಎಲ್ಲರಿದ್ರೆ ಟ್ರೈ ಮಾಡಿರಿ ನೋಡೋಣ. ನಿಮ್ಮ ತೋಟ ಹೊಲ ಎಲ್ಲರೂ ಇದ್ದರೆ ನಿಜವಾಗ್ಲೂ ಸಖತ್ತಾಗಿರುತ್ತೆ. ನೀವು ಒಂದ್ಸತಿ ಅದು ಬಗಿತಿರಲ್ಲ, ಸ್ಮೆಲ್ ನೋಡಿರಿ, ಸ್ಮೆಲ್ಲಲ್ಲೇ ನಿಮಗೆ ಗೊತ್ತಾಗೋಗ್ಬಿಡುತ್ತೆ ಅದು. ಓಹೋ ಇದು ಸ್ಮೆಲ್ ಸಖತ್ತಾಗೈತಿ, ಚೆನ್ನಾಗಿರುತ್ತೆ ಅಂತ. ಆಮೇಲೆ ಬೇರೆದು ಏನಾರು ಹಾಕ್ಕೊಂಡು ಕುಡ್ದಿರ ಹುಷಾರು, ನೋಡ್ಕೊಂಡು ಕುಡೀರಿ. ಬಂದಿರೋದನ್ನ ಸೊಗಡೆ ಬೇರನ್ನ ತೊಳೆದು ಈ ಥರ ಜಜ್ಜಿ ಆರಳಿಗೆ ಹಾಕಿದ್ರೆ, ಟೀ ಸೊಪ್ಪು ಹಾಕ್ಬೇಕಲ್ವಾ? ಟೀ ಸೊಪ್ಪು ಹಾಕಿದ್ರೆ ಒಳ್ಳೆ ಫ್ಲೇವರ್ ಇದೆ ಅಷ್ಟೇ. ಫ್ಲೇವರ್ ಅಷ್ಟೇ ಇದು. ತೋರಿಸ್ತೀನಿ ಹಿಂಗೆ ಕುಟ್ಟು ಹಾಕ್ತೀನಿ. ಸ್ವಲ್ಪ ಜಜ್ಜಿರ ಅದು ಇಳ್ಕೊಳತ್ತೆಲ್ಲ. ನೋಡ್ರಿ ಕುಟ್ಟಿರೋದನ್ನೆಲ್ಲ ಟೀ ಸೊಪ್ಪು ಹಾಕಿರ, ಆರಳಿಗೆ ಹಾಕಿರೆ ನೋಡ್ರಿ ಗೆಜ್ಜೆ ಹಾಕಿದ್ರೆ ಚೆನ್ನಾಗೇ ಇರುತ್ತೆ. ಫ್ಲೇವರ್ ಅಷ್ಟೇ ಇದು, ತಂಪು. ಗೈಸ್ ಟೀ ರೆಡಿ ಆಯಿತು. ಓಕೆ ಗೈಸ್, ಇದಾಯ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್, ಕಮೆಂಟ್, ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಮುಗಿಸ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.